ಅಬಾಲಕ್ಕಿ ಪಬಾಲಕ್ಕಿ ಕಾಂಚನ ಮೀಣ ಮೀಣ ಟ್ರೇಲರ್ ರಿಲೀಸ್ ಆಗ್ತಾ ಇದ್ದಾಗೆ ಆ ಒಂದು ಹೋಪ್ ಮತ್ತೊಂದಿಷ್ಟು ಜಾಸ್ತಿ ಆಗಿದೆ ಸರ್. ಸರ್ ಇದು ಸಿನಿಮಾಗೆ, ಕತೆಗೆ ಮತ್ತು ದರ್ಶನ್ ಸರ್ ಇಮೇಜ್ಗೆ ಒಂದು ಬರೆದಿರೋವಂಥ ಸಂಭಾಷಣೆ. ಬಟ್ ಇದು ಟ್ರೈಲರ್ಗೆ ಅಂತ ಸಪ್ರೇಟ್ ಆಗಿ ಏನು ಬರೆದಿಲ್ಲ. ಇದು ಸಿನಿಮಾದಲ್ಲಿ ಒಳಗಡೆ ಇರೋಂಥ ಸಂಭಾಷಣೆ ಮಾತ್ರವೇ. ಕೊಡಕ್ಕೆ ನಿಂತರೆ ನಮ್ಮ ಬಾಸ್ ಕಡನ್ನು ಕಮ್ಮಿ, ತೊಡೆ ತಿಟ್ಟಿದ್ರೆ ಭೀಮನು ಡಮ್ಮಿ ಅನ್ನೋದು ಈ ಡೈಲಾಗ್ ಅವ್ರಿಗೆ ಜಾಸ್ತಿ ಖುಷಿ ಆಯಿತು. ಸೂರ್ಯನ್ಗೆ ಬಹಳ ಹೊತ್ತು ಗ್ರಹಣ ಹಿಡಿಯೋದಿಲ್ಲ, ನಾನು ಬರ್ತಿದ್ದೀನಿ ಚಿನ್ನ. ಆ ಡೈಲಾಗು ಹೆಂಗ್ ಬಂತು ಅಂತ. ಅಲ್ಲ, ಅಲ್ಲಿ ನಾಯಕ ಮತ್ತೆ ಖಳನಾಯಕ ಇಬ್ರು ಹೊಡೆದಾಡ್ತಾ ಇರ್ತಾರೆ. ಆವಾಗ ನಾಯಕನಿಗೆ ಪೆಟ್ಟು ಬಿದ್ದಿರುತ್ತೆ. ಸೊ ಅವಾಗ ನಾಯಕ ಅಂದ್ರೆ ಸಹಜವಾಗಿ ಮಾಸ್ ಇರೋ ಅಂದ್ಮೇಲೆ ಏನು ಹೇಳ್ಬಲ್ರು ಆಗ? ಸೂರ್ಯಂಗೆ ತುಂಬಾ ಹೊತ್ತು ಗ್ರಹಣ ಹಿಡಿಯಲ್ಲ. ಅಂದ್ರೆ ನಾವ್ ಹೇಳಿದ್ರೆ ಮಾತಾಗುತ್ತೆ, ದರ್ಶನ್ ಸರ್ ಹೇಳಿದ್ರೆ ಡೈಲಾಗ್ ಆಗುತ್ತೆ. ಡೆವಿಲ್ ಸಿನಿಮಾಗೇನೆ ನಿಮಗೆ ಇಡೀ ಸಿನಿಮಾ ಸರಾಪಟಕ್ಕೆ ತರ ಒಂದಾದ್ಮೇಲೆ ಹೊಡಿತಾನೆ ಇರುತ್ತೆ ಡೈಲಾಗ್. ಡೆವಿಲ್ ಸಿಕ್ಕಾಪಟ್ಟೆ ಸದ್ದನ್ನ ಮಾಡ್ತಾ ಇರುವಂತ ಕನ್ನಡ ಚಿತ್ರರಂಗದಲ್ಲಿ ಒಂದ್ ಕಡೆ ಹಿಟ್ ಮೇಲೆ ಹಿಟ್ ಕೊಡೋದಕ್ಕೆ, ಒಂದ್ ಕಡೆ ಇತಿಹಾಸವನ್ನ ರಚಿಸೋದಕ್ಕೆ ಈ ಸಿನಿಮಾ ಇದೇ ಡಿಸೆಂಬರ್ 11ನೇ ತಾರೀಕು ರಿಲೀಸ್ ಆಗ್ತಾ ಇರುವಂಥದ್ದು. ಸಿನಿಮಾದಲ್ಲಿ ಪ್ರಮುಖವಾಗಿ ಗಮನಿಸ್ತಾ ಹೋದ್ರೆ ಸಿನಿಮಾ ಯಾವ ರೀತಿಯಾಗಿದೆ ಅನ್ನೋದಕ್ಕಿಂತ ಸಿನಿಮಾದಲ್ಲಿ ಬರ್ತಾ ಇರುವಂತಹ ಆ ಡೈಲಾಗ್ಗಳನ್ನ, ಆ ಮಾಸ್ ಡೈಲಾಗ್ಗಳನ್ನ ಸಂಪೂರ್ಣವಾಗಿ ನೋಡ್ತಾ ಹೋದ್ರೆ ಯಾರೇ ಇದು ಈ ರೀತಿಯಾಗಿ ಅದ್ಭುತವಾಗಿ ಬರೆದಿದ್ದಾರೆ ಈ ಡೈಲಾಗು ಅನ್ನುವಂಥ ಮಾತುಗಳು ಸಹಜವಾಗಿ ಕೇಳಿಬರುತ್ತೆ. ಸೊ ಆ ಡೈಲಾಗ್ಗಳ ಮೂಲಕ ಮತ್ತೊಂದು ಹಿಸ್ಟರಿಯನ್ನ ಕ್ರಿಯೇಟ್ ಮಾಡೋದಕ್ಕೆ ಡೆವಿಲ್ ಸಿನಿಮಾ ಜೊತೆಗೆ ಒಂದು ರೀತಿಯಾಗಿ ಕೈ ಜೋಡಿಸುವ ಮೂಲಕ ಇದು ನನ್ನ ಸಿನಿಮಾ, ಗೆಲ್ಲಲೇಬೇಕಾಗಿರುವಂಥ ಸಿನಿಮಾ ಅಂತ ಅಂದುಕೊಂಡಿರುವಂಥ ರಾಜು ಕಡ್ಡಿಪುಡಿ ಅವರು ನಮ್ಮ ಜೊತೆ ಇದ್ದಾರೆ. ಎಲ್ಲರನ್ನ ಮಾತಾಡಿಸ್ತಾ ಹೋಗೋಣ. ಅದ್ರಲ್ಲಿ ಸರ್ ಮೊದಲೇದಾಗಿ ಒಳ್ಳೇದಾಗ್ಲಿ, ತುಂಬಾ ಖುಷಿ ಆಯಿತು ಆ ಡೈಲಾಗ್ಗಳನ್ನು ನೋಡ್ತಾ ಇದ್ದಾರೆ. ಏನ್ ಅನ್ಸುತ್ತೆ ಸರ್? ಸರ್ ಖಂಡಿತ ಈ ಪ್ರತಿಕ್ರಿಯೆ ನೋಡ್ತಾ ಇದ್ದಾಗ ನನಗೆ ತುಂಬಾ ಸಂತೋಷವಾಗ್ತಿದೆ ಸರ್. ಅಂದ್ರೆ ದರ್ಶನ್ ಸರ್ಗೆ ಬರೆಯೋದೇ ಒಂದು ಪುಣ್ಯ, ಅದನ್ನ ಜನ ರಿಸೀವ್ ಮಾಡ್ಕೊಳ್ತಾ ನೋಡ್ತಾ ಇದ್ರೆ ಒಬ್ಬ ಬರಹಗಾರನಿಗೆ ಇದಕ್ಕಿಂತ ಇನ್ನೇನು ಬೇಕು ಅಂತ ಅನಿಸ್ತಾ ಇದೆ ಸರ್. ಈಗ ಅಬಾಲಕ್ಕಿ ಪಬಾಲಕ್ಕಿಯ ಡೈಲಾಗ್ ಇದೆ, ಟ್ರೇಲರ್ ರಿಲೀಸ್ ಆಗ್ತಾ ಇದ್ದಾಗೆ ಆ ಒಂದು ಹೋಪ್ ಮತ್ತೊಂದಿಷ್ಟು ಜಾಸ್ತಿ ಆಗಿದೆ ಸರ್. ಸೊ ಏನ್ ಹೇಳ್ತೀರಾ ಆ ಡೈಲಾಗ್ಗಳನ್ನ? ಅಂದ್ರೆ ಕಂಟಿನ್ಯೂ ಆಗಿ ಒಂದೊಂದು ಡೈಲಾಗ್ಗೆ ಒಂದು ರೀತಿಯಾದಂಥ ಅರ್ಥವನ್ನ ಕೊಡುವಂತ ಕಲ್ಪಿಸುವಂಥದ್ದು ಏನಾಗ್ತಾ ಇದೆಯಾ, ಅಥವಾ ಈ ಸಿಚುವೇಶನ್ ತಕ್ಕಂಗೆ, ಅಥವಾ ಸಿನಿಮಾಗೆ ಬೇರೆ, ಅಥವಾ ಈ ಟ್ರೈಲರ್ ಅಲ್ಲೇ ಒಂದು ರೀತಿಯಾಗಿ ಕೊಟ್ಟಿರುವಂಥದ್ದು, ಯಾಕೆ ಈ ರೀತಿಯಾದಂಥ ಡೈಲಾಗ್ಗಳನ್ನ ರಾಜು ಅವ್ರು ಬರೆದ್ರು ಅನ್ನುವಂಥ ಪ್ರಶ್ನೆ. ಸರ್ ಇದು ಸಿನಿಮಾಗೆ, ಕತೆಗೆ ಮತ್ತು ದರ್ಶನ್ ಸರ್ ಇಮೇಜ್ಗೆ ಒಂದು ಬರೆದಿರೋವಂಥ ಸಂಭಾಷಣೆ. ಬಟ್ ಇದು ಟ್ರೈಲರ್ಗೆ ಅಂತ ಸಪ್ರೇಟ್ ಆಗಿ ಏನು ಬರೆದಿಲ್ಲ. ಇದು ಸಿನಿಮಾದಲ್ಲಿ ಒಳಗಡೆ ಇರೋಂಥ ಸಂಭಾಷಣೆ ಮಾತ್ರವೇ. ಸೊ ಅದು ಜನಕ್ಕೆ ರೀಚ್ ಆಗಿರೋದು ಸಂತೋಷ ಸರ್. ಸರ್ ಈಗ ರಾಜು ಕಡ್ಡಿಪುಡಿ ಕಾಂತರಾಜು ಅವರು, ಸೊ ಒಂದು ಕಡೆ ಗಮನಿಸ್ತಾ ಹೋದಾಗ ಈ ವ್ಯಕ್ತಿ ಒಂದ್ ಕಡೆ ಅವರ ಹಿನ್ನೆಲೆ, ಸೊ ಈ ಡೆವಿಲ್ ಸಿನಿಮಾಗಾಗಿ ನಿಮಗೆ ಪಟ್ಟಿರುವಂತಹ ಶ್ರಮ, ಇವೆಲ್ಲವೂ ಕೂಡ ನೋಡ್ತಾ ಹೋದಾಗ ಹೇಗಿತ್ತು ಅಂತ? ಖಂಡಿತ ಸರ್. ನಾನು ಪ್ರಾಥಮಿಕವಾಗಿ ಹೇಳಬೇಕು ಅಂದರೆ ಕಡ್ಡಿಪುಡಿ ನನ್ನ ಮೊದಲನೇ ಸಿನಿಮಾ. ಅದರಲ್ಲಿ ನಾನು ಆ್ಯಕ್ಟ್ರಾಗಿ ಬಂದಿದ್ದೆ. ಅದಾದ ನಂತರ ಒಂದಷ್ಟು ಸಿನಿಮಾಗಳಲ್ಲಿ ಹಿನ್ನೆಲೆಯಲ್ಲಿ ಕೆಲಸ ಮಾಡ್ಕೊಂಡ್ಬಂದೆ. ಫಸ್ಟ್ ಟೈಮ್ ನಂದು ಪ್ರಮುಖವಾಗಿ ನನ್ನ ಹೆಸರು ರಿಜಿಸ್ಟರ್ ಆಗಿದ್ದು ಅಂತಂದರೆ, ಅಂದರೆ ಟೈಟ್ಲ್ ಕಾರ್ಡ್ ಮೇಲೆ ಬಂದಿದ್ದವರು ಕಡ್ಡಿಪುಡಿ ಆದರೂ ಕೂಡ ಕತೆಗಾರನಾಗಿ ನಾನು ರೂಪುಗೊಂಡಿದ್ದು ಫಸ್ಟು ಪಂಚತಂತ್ರ ಮುಖಾಂತರ. ಪಂಚತಂತ್ರ ಸಿನಿಮಾಗೆ ನಾನು ಕತೆಗಾರ. ಸೊ ಕಲಾವಿದನಾಗಿ ನನ್ನ ಸೂರಿ ಪರಿಚಯ ಮಾಡಿಸಿದ್ರೆ, ಪಂಚತಂತ್ರ ಮುಖಾಂತರ ಬರಹಗಾರನಾಗಿ ಭಟ್ರು ನನ್ನ ಪರಿಚಯ ಮಾಡಿಸಿದ್ರು. ಅದಾದ ನಂತರ ಸ್ವಲ್ಪ ಅದೇ ಸಿನಿಮಾ ಅಂದಮೇಲೆ ಏಳು ಬೀಳುಗಳು ಸಹಜವಾಗಿ ನಡೀತಾ ಇರುತ್ತೆ. ಸೊ ಇದ್ರ ಜೊತೆಯಲ್ಲಿ ನನಗೆ ಡೆವಿಲ್ ಸಿಗಬೇಕು ಅಂದರೆ ಅದು ನನ್ನ ಪೂರ್ವಜರ ಸುಕೃತ ಅಂತ ನಾನು ಅನ್ಕೋಬೇಕು. ಯಾಕೆಂದರೆ ನಾನು ಯಾವುದೋ ಒಂದು ಸಿನಿಮಾ ಕೆಲಸ ಮಾಡ್ತಾಯಿದ್ದೆ, ನನ್ನ ಕೈಗೂಡಲಿಲ್ಲ. ಸೊ ಪ್ರಕಾಶ್ ಸರ್ ನಾನು ಹೆಂಗೋ ಕಾಂಟ್ಯಾಕ್ಟ್ ಮಾಡಿ, ಅಂದರೆ ಪ್ರಕಾಶ್ ಸರ್ ನಾನು ಹೆಂಗೆ ಕಾಂಟ್ಯಾಕ್ಟ್ ಮಾಡಿದೆ ಅಂದರೆ, ನಂದೊಂದು ಕತೆ ಬರೆದಿದ್ದೆ, ಆ ಕತೆ ನಾನು ಪ್ರಕಾಶ್ ಸರ್ಗೆ ಹೇಳಿದ್ದೆ. ಸೊ ಅವ್ರ ಕತೆ ಇಷ್ಟಪಟ್ಟು ನಾನು ಪ್ರೊಡ್ಯೂಸ್ ಮಾಡ್ತೀನಿ, ಬರ್ಕೊಂಬನ್ರಿ ಅಂತ ಹೇಳಿದರು. ಸೊ ನಾನು ಬರ್ಕೊಂಬರೋ ಗ್ಯಾಪ್ಗೆ ಒಂದು 3 months 4 months ಆಯಿತು. ಸೊ ಬರ್ದಿದ್ದೀನಿ ಸರ್, ನಾನು ನಿಮ್ಮನ್ನ ಭೇಟಿ ಮಾಡ್ಬೋದು ಅಂತ ಕೇಳಿದ್ದಕ್ಕೆ ಅವರು, ಇಲ್ಲ ಸದ್ಯಕ್ಕೆ ಅದನ್ನು ಮಾಡೋದು ಬೇಡ, ನಾವು ಡೆವಿಲ್ ಮಾಡೋಣ, ನಾನು ಡೆವಿಲ್ ಆಲ್ರೆಡಿ ಕತೆ ಮಾಡಿದ್ದೀನಿ, ನೀವು ಬಂದು ನನ್ನ ಜೊತೆ ಜಾಯ್ನ್ ಆಗಿ ಡಿಸ್ಕಷನ್ ಮಾಡೋಣ, ವರ್ಕ್ ಆದರೆ ಮುಂದುವರೋಣ ಅಂತ ಹೇಳಿದ್ರು. ಸೊ ಹಂಗಾಗಿ ನಾನು ಫಸ್ಟು ಬಂದಿದ್ದು ಅದಕ್ಕೆ ಡಿಸ್ಕಷನ್ಗೆ ಅಂತ ಬಂದೆ. ಆದರೆ ಬರಬೇಕಾದ್ರೆ ನನ್ನ ತಲೆಯಲ್ಲಿ ಒಂದು ಇದಿತ್ತು, ಅಲ್ಲ ಮೊಳಕೆ ಹೊಡಿದ್ದು. ಸಪೋಸ್ ಯಾರು ಡೈಲಾಗ್ ರೈಟ್ರು ಅಂತ ಪ್ರಶ್ನೆ ಹುಟ್ಟಿದಾಗ ನಾನೇ ಒಂದ್ಸತಿ ಕೇಳ್ಬಿಡೋ ಅಂತ ತಲೆ ಅನ್ಕೊಂಡಿದ್ದೆ. ಸೊ ನಾನು ಡಿಸ್ಕಷನ್ ಮಾಡ್ತಾ ಆಲ್ರೆಡಿ ಅವ್ರಿಗೊಂದು ಇಂಪ್ರೆಸ್ ಆಗೋ ಥರ ಒಂದು 2-3 ಡೈಲಾಗ್ ಬರಿತಾ ಇದ್ದೆ. ಸೊ ಹಂಗಾಗಿ ನಮ್ಗೆ ಇದು ದಕ್ತು. ಅದರ ಹಿನ್ನೆಲೆಯಲ್ಲಿ ಈ ಏಳು ಬೀಳುಗಳು ಸಹಜ. ಸಿನಿಮಾ ಅಂದಮೇಲೆ ಎಲ್ಲವೂ ಏಕ್ದಮ್ ಕೈಗೂಡಲ್ಲ. ಅಂದರೆ ಅನಾಕ್ರು ಸರ್ ಹೇಳಿರೋ ಥರ ಕಲೆ ಎಲ್ಲರನ್ನೂ ಕೈ ಬೀಸುತ್ತೆ, ಕೆಲವರನ್ನು ಮಾತ್ರ ಆಯ್ಕೆ ಮಾಡ್ಕೊಳುತ್ತೆ ಅಂತ. ಸೊ ಡೆವಿಲ್ ನನ್ನ ಆಯ್ಕೆ ಮಾಡ್ಕೊಂಡು, ಡೆವಿಲ್ ನಾನೇ ಆಯ್ಕೆ ಮಾಡ್ಕೊಂಡಿಲ್ಲ, ಡೆವಿಲ್ ನನ್ನ ಆಯ್ಕೆ ಮಾಡ್ಕೊಂಡು ಅಂತ ಹೇಳ್ಬೋದು.
ಸರಿ, ಇವಾಗ ತಾನೇ ಹೇಳಿದ್ರಿ ನೀವು ಒಂದೆರಡು ಮೂರು ಡೈಲಾಗ್ಗಳನ್ನ ಇಂಪ್ರೆಸಿವ್ ಆಗಿ ಹೇಳಿದ ಹಾಗೆ. ಸೊ ಯಾವ ಡೈಲಾಗ್ಗಳಿತ್ತು? ಸೊ ಮಿಲನ ಪ್ರಕಾಶ್ ಅವರು ಒಂದ್ ಸತಿಗೆ ಇಲ್ಲ ಇದು ಓಕೆ ಮಾಡಿಬಿಡ್ರಿ ಅಂತ ಯಾವ ಡೈಲಾಗ್ಗಳು ಸರ್ ಅಂತ? ಅದನ್ನೇ ನಾನು ಬಂದೆ ಪ್ರಕಾಶ್ ಸರ್ ಅದನ್ನ ಒಂದು ಫ್ಯಾನ್ ಮೀಟಿಂಗ್ ಅಲ್ಲಿ ಪ್ರಕಾಶ್ ಸರ್ ಆ ಡೈಲಾಗ್ ಹೊಡೆದೋಗ್ಬಿಟ್ರು ಕೂಡ. ಅಂದ್ರೆ ಅದು ಯಾವುದೋ ಒಂದು ಕ್ಯಾರೆಕ್ಟರ್ ದರ್ಶನ್ ಸರ್ ಬಗ್ಗೆ, ಅಂದ್ರೆ ಹೀರೋ ಬಗ್ಗೆ ಹೊಗಳೋ ಒಂದು ಕ್ಯಾರೆಕ್ಟರ್. ಅಂದ್ರೆ ಕೊಡಕ್ ನಿಂತ್ರೆ ನಮ್ಮ ಬಾಸ್ ಕಡನು ಕಮ್ಮಿ, ತೊಡೆ ತಟ್ಟಿದ್ರೆ ಭೀಮನು ಡಮ್ಮಿ ಅನ್ನೋದು. ಈ ಡೈಲಾಗ್ ಅವ್ರಿಗೆ ಜಾಸ್ತಿ ಖುಷಿ ಆಯಿತು. ಸರಿ ಕಂಟಿನ್ಯೂ ಮಾಡೋಣ ಅಂತ ಹೇಳ್ಬಿಟ್ಟು ಹಂಗಂಗೆ ಮಾಡ್ಕೊಂಡು ಹೋಗಿದ್ವಿ ಸರ್. ಆ ಟ್ರೈಲರ್ ಅಲ್ಲಿ ಕೊನೆಯದಾಗ ಒಂದು ಡೈಲಾಗ್ ಬರುತ್ತೆ ಸರ್, ಸೂರ್ಯನ್ಗೆ ಬಹಳ ಹೊತ್ತು ಗ್ರಹಣ ಹಿಡಿಯೋದಿಲ್ಲ, ಸೊ ಬರ್ತಾ ಇದ್ದೀನಿ ಚಿನ್ನ ಅನ್ನುವಂಥದ್ದು. ಆ ಡೈಲಾಗು ಹೆಂಗ್ ಬಂತು ಅಂತ, ಇದೇ ಡೈಲಾಗ್ ಬರಿಬೇಕು, ಇದೇನೇ ಒಂದ್ ಕಡೆ ಸೂಟ್ ಆಗುತ್ತೆ ಅಂತ ಹೇಗೆ? ಯಾಕಂದ್ರೆ ಆ ಸಿಚುವೇಶನ್ ಏನಿತ್ತು ಅಂತ ಅಲ್ಲಿ ಅಲ್ಲಿ ನಾಯಕ ಮತ್ತೆ ಖಳನಾಯಕ ಇಬ್ರು ಹೊಡೆದಾಡ್ತಾ ಇರ್ತಾರೆ. ಆವಾಗ ನಾಯಕನಿಗೆ ಪೆಟ್ಟು ಬಿದ್ದಿರುತ್ತೆ. ಸೊ ಅವಾಗ ನಾಯಕ ಅಂದ್ರೆ ಸಹಜವಾಗಿ ಮಾಸ್ ಇರೋ ಅಂದ್ಮೇಲೆ ಏನ್ ಹೇಳ್ಬಲ್ರು ಆಗ. ಸೊ ನಾನು ತಿರ್ಗಾ ನಾಯಕ ನಾನು ಬಂದು ರಿಬೌಂಡ್ ಆಗಿ ಬಂದು ಹೊಡಿತೀನಿ ಅಂತ ಹೇಳ್ಬೇಕಲ್ಲ. ಅಂದ್ರೆ ಈ ಹಿಂದೆ ಬರ್ದಿರೋರು ಒಬ್ಬೊಬ್ರು ಅಂದ್ರೆ ಅವ್ರದ್ದೇ ಆದ ಶೈಲಿಯಲ್ಲಿ ಬರೆದಿರ್ತಾರೆ ಒಬ್ಬೊಬ್ಬ ಸಂಭಾಷಣೆಗಾರರು. ಇದು ನಂದೊಂದು ಶೈಲಿ ಟ್ರೈ ಮಾಡೋಣ ಅಂತ ಅನ್ಕೊಂಡೆ. ಸೊ ಟ್ರೈ ಮಾಡಬೇಕಾದ್ರೆ ಕೂಡ ಅದು ಬರೆದ್ಬಿಟ್ಟು ಕೂಡ ಫಸ್ಟ್ ನನಗೆ ನನ್ನ ಕಾಪಿ ರೈಟ್ ಮಾಡೋದು ಮಲ್ಲಿಕ ಅಂತ ಬಸ್ ಸ್ಟ್ಯಾಂಡ್ ಡೈರೆಕ್ಟರ್ ಇದ್ದಾರೆ. ಅವ್ನಿಗೆ ಇದು ಹೆಂಗಿದೆ ಅಂತ ಕೇಳಿದೆ. ಅಣ್ಣ ಸೂಪರ್ ಆಗಿದೆ ಡೈಲಾಗ್ ಅಂತಂದ. ಸೊ ನಾನು ಹಂಗೆ ಇಮಿಡಿಯೇಟ್ ಪ್ರಕಾಶ್ ಸರ್ ಹೇಳಿದೆ, ರೀ ಚೆನ್ನಾಗಿದೆ ರೀ, ಇದನ್ನ ಉಪಯೋಗಿಸಿ. ಇಮಿಡಿಯೇಟ್ ಅದನ್ನ ಸೆಕೆಂಡ್ ಥಾಟ್ಗೂ ಹೋಗ್ಲಿಲ್ಲ ಪ್ರಕಾಶ್ ಸರ್, ಇಮಿಡಿಯೇಟ್ ಇದು ಓಕೆ ಮಾಡಿದ್ರು. ಸೊ ಹಂಗಾಗಿ ಅದು ಇದಾಯಿತು. ಏನಂತಂದ್ರೆ ಆ ಪದ ಅಥವಾ ಆ ಒಂದು ಇದು ಹುಟ್ಟಿದಾಗೆ ನನಗೆ ಇದು ವರ್ಕ್ ಆಗುತ್ತೆ ಅಂತ ಮನಸ್ಸಲ್ಲಿ ಅಂತರಾತ್ಮ ಹೇಳ್ತಾ ಇತ್ತು. ಎಸ್, ಈಗ ಈ ಅವಲಕ್ಕಿ ಪವಲಕ್ಕಿ ಅನ್ನುವಂಥದ್ದು ಸ್ಟಾರ್ಟಿಂಗ್ ಹಿಂಗ ಟ್ರೈಲರ್ ಆರಂಭ ಆಗ್ತಿದ್ದಾಗ ಆ ಜೋಶ್ ಇದೆಯಲ್ಲ, ದರ್ಶನ್ ಅವರು ಆ ಹೇಳುವಂತ ಮಾಸ್ ಡೈಲಾಗು ನಿಜವಾಗ್ಲೂ ಕೂಡ ಈ ಮಾಸ್ ಡೈಲಾಗ್ ಅಂತಂದಾಗ ದರ್ಶನ್ ಅವರು ನೆನಪು ಬರ್ತಾರೆ. ಸೊ ಯಾಕೆ ಆ ದರ್ಶನ್ ಅವರಿಗೆ ಇಂಥ ಡೈಲಾಗ್ಗಳೇ ಬಹಳ ಸೂಟ್ ಆಗುತ್ತಲ್ಲ, ಯಾಕೆ ಅಂತ ಅಲ್ಲಿ? ಸರ್ ಅವರ ಪರ್ಸನಾಲಿಟಿ, ಅವ್ರ ಫ್ಯಾನ್ ಬೇಸು, ಅವ್ರ ಪರ್ಸೋನ ಇರೋದು ಆ ಥರ ಸರ್. ಅಂದರೆ ನಾವು ಹೇಳಿದ್ರೆ ಮಾತಾಗುತ್ತೆ, ದರ್ಶನ್ ಸರ್ ಹೇಳಿದ್ರೆ ಡೈಲಾಗ್ ಆಗುತ್ತೆ. ನಾವು ಹೇಳೋ ಡೈಲಾಗ್ ಕೂಡ ಮಾತಾಗಿ ಕೇಳಿಸುತ್ತೆ, ಅವ್ರು ಹೇಳೋ ಮಾತು ಕೂಡ ಡೈಲಾಗ್ ಆಗಿ ಕೇಳುತ್ತೆ. ಅವರ ಆ ಥರ ಇದೆ ದರ್ಶನ್ ಸರ್, ಅವರ ಆ ಥರ ಇದೆ ಸರ್. ಈಗ ಸರಿ, ಸುಮಾರು ಈಗ ಟ್ರೈಲರ್ ಅಲ್ಲೇ 4-5 ನಾವು ಡೈಲಾಗ್ಗಳನ್ನ ಗಮನಿಸಿದ್ವಿ. ಇಡೀ ಸಿನಿಮಾದಲ್ಲಿ ಗಮನಿಸ್ತಾ ಹೋದ್ರೆ ಎಷ್ಟು ಡೈಲಾಗ್ ಇರಬಹುದು ನಿಮ್ಮ ಪ್ರಕಾರ? ನೀವು ಎಷ್ಟು ಬರ್ದಿದ್ದೀರಾ ಅಂತ? ಸರ್ ನಾನು ಸುಮಾರು ತುಂಬಾ ಅಂದ್ರೆ ನಾನು ಬರಹಗಾರನಾಗಿ ಸುಮಾರಾಗಿ ಅಂದ್ರೆ ತುಂಬಾನೇ ಬರೆದಿದ್ದೀನಿ. ಡೆವಿಲ್ ಸಿನಿಮಾದಲ್ಲಿ ಖಂಡಿತ ಡೆವಿಲ್ ಸಿನಿಮಾಗೇನೆ ನಿಮಗೆ ಇಡೀ ಸಿನಿಮಾ ಸರಾಪಾಟಕ್ಕೆ ತರ ಒಂದಾದ್ಮೇಲೆ ಹೊಡಿತಾನೆ ಇರುತ್ತೆ ಡೈಲಾಗ್. ಅದ್ರ ಬಗ್ಗೆ ನೋ ಡೌಟು. ಅಂದ್ರೆ ಸಂಭಾಷಣೆನ ಆಸ್ವಾದಿಸೋರಿಗೆ ರಸಪೂರ್ಣವಾದಂಥ ಭೋಜನ ಸಿಗುತ್ತೆ ಅನ್ನೋದು ನಾನು ಹೇಳ್ತೀನಿ. ಅಂತಂದ್ರೆ ಅಭಿಮಾನಿಗಳಿಗೆ ಫುಲ್ ಮಿಲ್ಸ್ ಅನ್ನುವಂಥ ರೀತಿಯಾಗಿ ಸೊ ಸಿಗುವಂತ ಡೈಲಾಗ್ಗಳಿಗೆ ಒಂದ್ ಕಡೆ ಸಿಳ್ಳೆ ಹೊಡೆಯೋದು ಪಕ್ಕಾ ಅಂತೀರಾ? 100% ಅವ್ರಿಗೆ ಯುಗಾದಿ ಹಬ್ಬ ಹೋಳಿಗೆ ಊಟನೂ ಸಿಗುತ್ತೆ, ವರ್ಷದೊಡಕ್ಕೂ ಸಿಗುತ್ತೆ, ಅದ್ರ ಬಗ್ಗೆ ತೊಂದರೆ ಇಲ್ಲ. ಓಕೆ ಸರ್, ಈಗ ಹೀರೋಯಿನ್ ಕೂಡ ಹೇಳ್ತಾರೆ, ಒಂದು ಮಾತನ್ನ ಹೇಳಿರ್ತಾರೆ, ಗಮನಿಸಿರ್ತೀರಾ, ಅದನ್ನು ನೀವು ಕೂಡ ಬರ್ದೀರಾ ಅಂತ ಅನ್ಕೊಂಡಿರ್ತೀನಿ. ಯಾಕೆ ಅಂತಂದ್ರೆ ನಿನ್ನ ಯಾವ ರೂಪನೂ ಕೂಡ ನನಗೆ ಅರ್ಥ ಆಗ್ತಾ ಇಲ್ಲ ಅನ್ನುವಂಥದ್ದು. ಸೊ ಯಾವ್ಯಾವ ರೂಪ ತೋರಿಸಿದಿರಿ ಅಂತ ಅಲ್ಲಿ ಆ ಡೈಲಾಗ್ ಅಲ್ಲಿ? ಅಂದ್ರೆ ಆ ಸಿನಿಮಾದಲ್ಲಿ ನಾಯಕಂದು ಒಂದಷ್ಟು ಶೇಡ್ಗಳು ಬರ್ತವೆ. ಅಂದ್ರೆ ಅಂದ್ರೆ ಈಗ ಆಲ್ರೆಡಿ ಒಂದು ಸೋಷಿಯಲ್ ಮೀಡಿಯಾ ಆಗಲಿ ಮೀಡಿಯಾಗಳಾಗಲಿ ಒಂದಷ್ಟು ಚರ್ಚೆ ನಡೀತಾ ಇದೆ, ಡಬಲ್ ಆಕ್ಟಿಂಗ್, ಸಿಂಗಲ್ ಆಕ್ಟಿಂಗ್ ಏನು ಅನ್ನೋದು. ಇದಕ್ಕೆಲ್ಲವೂ ಉತ್ತರವನ್ನು ಡಿಸೆಂಬರ್ 11ನೇ ತಾರೀಕು ಗುರುವಾರ ಬೆಳಗ್ಗೆ ಸಿಗುತ್ತೆ ಖಂಡಿತವಾಗ್ಲೂ. ಇಡೀ ಕನ್ನಡ ಚಿತ್ರರಂಗದಲ್ಲಿ ಒಂದ್ ಕಡೆ ಗಮನಿಸ್ತಾ ಹೋದ್ರೆ ಡೆವಿಲ್ ಟೀಮ್ ಇದೆಯಲ್ಲ, ಎಲ್ಲರೂ ಕೂಡ ಹೇಳ್ತಾ ಇರೋದು ಒಂದೇ ಸರ್, ನವೆಂಬರ್ 11ನೇ ತಾರೀಕು ನೋಡಿ ಸರ್, ನವೆಂಬರ್ 11ನೇ ತಾರೀಕು ನೋಡಿ ಸರ್, ಡಿಸೆಂಬರ್ 11ನೇ ತಾರೀಕು ನೋಡಿ ಸರ್ ಅನ್ನುವಂಥ ಮಾತುಗಳು. ಯಾಕೆ ಸರ್ ಎಲ್ಲೂ ಕೂಡ ಒಂದು ಹಿಂಟು ಬಿಟ್ಟು ಕೊಡ್ತಾ ಇಲ್ಲಲ್ಲ? ಅಭಿಮಾನಿಗಳು ಕೂಡ ಕಾಯ್ತಾ ಇದ್ದಾರೆ, ಎಲ್ಲಾದ್ರೂ ಒಂದ್ ಕಡೆ ಚಿತ್ರರಂಗದವರು ಹಿಂಟು ಬಿಟ್ಟು ಕೊಡ್ತಾರಪ್ಪ ಅಂತ. ಆದ್ರೆ ಎಲ್ಲೂ ಬಿಟ್ಟು ಕೊಡುವಂತ ಮಾತೇ ಇಲ್ಲಲ್ಲ ಸರ್, ಯಾಕೆ ಅಂತ? ಖಂಡಿತ ಸರ್, ಬಂದ್ರೆ ತೆರೆ ಮೇಲೆ ನೋಡಿದ್ರೆ ನಿಮ್ಗೆ ಒಂದು ಸರ್ಪ್ರೈಸ್ ಸಿಗುತ್ತೆ ಗೊತ್ತಾ, ಅದು ಕೂಡ ಆನಂದ ಉನ್ಮತ್ತತೆ ಬೇರೆ ಯಾವ್ದ್ರಲ್ಲೂ ಸಿಗಲ್ಲ. ಅಂದ್ರೆ ಮುಚ್ಚಿಟ್ಟಷ್ಟು ಕುತೂಹಲ ಜಾಸ್ತಿ, ಬಿಚ್ಚಿಟ್ಟಷ್ಟು ಆಸಕ್ತಿ ಕಡಿಮೆ ಆಗ್ಬಿಡುತ್ತೆ. ಸೊ ಇಲ್ಲಿ ಹೇಳ್ಬಿಟ್ರೆ ಅವ್ರಿಗೆ ಅಲ್ಲಿ ಬಂದಾಗ ವಾ ಇದಾ ಅಂತ ಒಂದು ಎಕ್ಸೈಟ್ಮೆಂಟ್ ಕಾಣಲ್ಲ. ಸೊ ಅದು ಹಂಗೆ ಇದ್ರೆ ಚೆನ್ನಾಗಿರುತ್ತೆ ಅನ್ನೋದು ನನ್ನ ಅಭಿಪ್ರಾಯ. ಓಕೆ ಸರ್, ಈಗ 7 ವರ್ಷದ ಒಂದು ಕನಸು, ದರ್ಶನ್ ಅವರ ಒಂದು ಕನಸು ಇದೀಗ ನನಸಾಗ್ತಾ ಇದೆ. ಅಭಿಮಾನಿಗಳು ಕೂಡ ಒಂದು ರೀತಿ ಹಬ್ಬದ ವಾತಾವರಣ. ದರ್ಶನ್ ಅವರ ಬಗ್ಗೆ ಒಂದು ಕಡೆ ಗಮನಿಸ್ತಾ ಹೋದ್ರೆ ಈ ಒಂದು ಕನಸು ನನಸಾಗ್ತಾ ಇದೆ, ಏನ್ ಹೇಳ್ತೀರಾ? ಸರ್ ಖಂಡಿತ ಸರ್, ಇದು ಎಲ್ಲರ ಕನಸು. ದರ್ಶನ್ ಮೇಜರ್ ಆಗಿ ಪ್ರಕಾಶ್ ಸರ್ ಕನಸು ಕೂಡ ಹೌದು, ದರ್ಶನ್ ಸರ್ ಕನಸು ಕೂಡ ಹೌದು, ಅವ್ರ ಜೊತೆಲಿ ನನ್ನ ಕನಸು ಕೂಡ ಹೌದು. ಸೊ ಇದೆಲ್ಲರಿಗೂ ಬಹುದೊಡ್ಡ ಸಿನಿಮಾ ಆಗುತ್ತೆ ಅನ್ನೋ ವಿಶ್ವಾಸ, ನಂಬಿಕೆ ನನಗಿದೆ ಸರ್. ಅದಕ್ಕೆ ಮೂಲ ಕಾರಣ ಕನ್ನಡ ಸಿನಿ ಪ್ರೇಮಿಗಳು ಇಷ್ಟಪಡುವಂಥ ಒಂದು ಸಿನಿಮಾ. ವಿಶೇಷವಾಗಿ ದರ್ಶನ್ ಸರ್ ಫ್ಯಾನ್ ಪಡೆ ಏನಿದ್ದಾರೆ ಅವ್ರಿಗಂತೂ ಅತ್ಯದ್ಭುತವಾದ ಆನಂದ ಕೊಡುತ್ತೆ. ಅವ್ರು ನಮಗೆ ಸದಾ ಗಜಪಡೆಯಾಗಿ ಬೆಂಬಲವಾಗಿ ನಿಂತ್ಕೊತಾರೆ ಅಂತ ಹೇಳ್ಬೋದು ಸರ್. ಸರ್, ಈಗ ಒಂದು ಕಡೆ ಗಮನಿಸ್ತಾ ಹೋದ್ರೆ ಡೆವಿಲ್ ಸಿನಿಮಾ ಈ ರೀತಿಯಾಗಿ ಬರುತ್ತೆ, ಆ ರೀತಿಯಾಗಿ ಬರುತ್ತೆ, ಪರ ವಿರೋಧ ಒಂದಿಷ್ಟು ಚರ್ಚೆಗಳು ಸಹಜವಾಗಿ ನಡೆದಿರುತ್ತೆ. ಸೊ ಅಭಿಮಾನಿಗಳಿಗೆ ಏನ್ ಹೇಳಕ್ ಬಯಸ್ತೀರಾ? ಯಾವ ರೀತಿಯಾಗಿ ನಾವು ಸಿನಿಮಾವನ್ನ ಕೊಟ್ಟಿದ್ದೀವಿ? ಕನ್ನಡ ಚಿತ್ರರಂಗದಲ್ಲಿ ಒಂದ್ ಕಡೆ ಹಿಟ್ ಅನ್ನೋಂಥ ಲೆಕ್ಕಾಚಾರದಲ್ಲಿ ನೋಡ್ತಾ ಹೋದ್ರೆ, ಮತ್ತೊಂದು ಕಡೆ ಹಿಸ್ಟರಿಯನ್ನ ಕ್ರಿಯೇಟ್ ಮಾಡುತ್ತೆ ಅನ್ನುವಂಥ ಒಂದು ಭರವಸೆ ಇದೆಯಾ ಅಂತ ಇಲ್ಲಿ?
ಸರ್ ಖಂಡಿತ ಆ ಭರವಸೆ ಆ ನಂಬಿಕೆ ಮೇಲೆ ಪ್ರತಿಯೊಬ್ಬರು ಸಿನಿಮಾ ಮಾಡೋದು. ನಾನು ಆಲ್ರೆಡಿ ಅದನ್ನ ಹೇಳಿದ್ದೀನಿ ಕೂಡ, ಎತ್ತವರಿಗೆ ಹೆಗ್ಗಣ ಬುದ್ಧಾಗಿರುತ್ತೆ, ನಾವು ಆನೆ ಎತ್ತಿದ್ದೀವಿ ಗರ್ವ ಇದೆ ಅಂತ. ಅಂದರೆ ಯಾಕೆಂದರೆ ನಾವು ಮಾಡಿರೋದ್ರಿಂದ ನಮಗೆ ಅದ್ರ ಬಗ್ಗೆ ಇದ್ದೇ ಇರುತ್ತೆ. ಸರ್ ಪ್ರಾಮಾಣಿಕವಾಗಿ ವಸ್ತುನಿಷ್ಠವಾಗಿ ಹೇಳಬೇಕು ಅಂದರೆ ನಾವು ತುಂಬ ಒಳ್ಳೆ ಸಿನಿಮಾ ಮಾಡಿದ್ದೀವಿ. ಅದನ್ನು ಮಿಕ್ಕಿದ ಜನ ಹೆಂಗೆ ಸ್ವೀಕರಿಸ್ತಾರೆ ಅಂದರೆ ಖಂಡಿತ ನಂಬಿಕೆ ಇದೆ. ಜನ ಒಳ್ಳೆ ಸಿನಿಮಾ ಯಾವತ್ತೂ ಕೈ ಬಿಟ್ಟಿಲ್ಲ, ಇತಿಹಾಸ ಕೂಡ ಇದೆ, ಅದು ಮತ್ತೆ ಪ್ರೂವ್ ಆಗ್ತಾ ಇದೆ ಕೂಡ. ಈ ಸಿನಿಮಾಗೂ ನಾವು ಅದೇ ಒಂದು ರಿಸಲ್ಟ್ ನೋಡ್ಬೋದು ಅಂತ ನನ್ನ ಅನಿಸಿಕೆ.